ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾವು ಈ ಒಂದು ದಿನವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ದೇವರ ಒಂದು ವಾಕ್ಯವನ್ನು ಕೇಳುತ್ತಾ ನಾವು ಪ್ರಾರಂಭ ಮಾಡೋಣ. ಇವತ್ತಿನ ಒಂದು ಮೆಸೇಜ್ನ ಒಂದು ಟೈಟಲ್ ಏನಂದ್ರೆ, ನಮ್ಮ ಒಂದು ನಂಬಿಕೆ ಏಕೆ ದುರ್ಬಲ ಆಗುತ್ತೆ ಅಂತ ನಾವು ನೋಡೋಣ. ಯಾಕೆ ನನ್ನ ಹತ್ರ ಇರೋ ನಂಬಿಕೆ ಅದು ಹೋಗ್ತಾ ಹೋಗ್ತಾ ಅದು ದುರ್ಬಲ ಆಗುತ್ತೆ, ಅದು ತನ್ನ ಒಂದು ಬಲವನ್ನು ಕಳ್ಕೊಳ್ಳುತ್ತೆ. ನಾನು ಮೊದಲು ನಂಬ್ತಾ ಇದ್ದಿದ್ದ ಹಾಗೆ ಈಗ ನಾನು ನಂಬ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ವಾಕ್ಯವನ್ನು ನಾವು ಓದೋಣ. ರೋಮನ್ಸ್ 10:17 ವಾಕ್ಯದಲ್ಲಿ ಹೀಗಿದೆ: ಸರಿಯಾದ ವಾರ್ತೆಯು ನಂಬಿಕೆಗೆ ಆಧಾರ ಅಂತ. ಕ್ರಿಸ್ತನ ಮಾತು, ದೇವರ ವಾಕ್ಯ, ಅದು ನಂಬಿಕೆಗೆ ಆಧಾರ ಅಂತ. ಈ ದೇವರ ವಾಕ್ಯವನ್ನ ನಾವು ಕೇಳುವಾಗ ನಮ್ಮ ಒಳಗಡೆ ಇರೋ ನಂಬಿಕೆ ಹೆಚ್ಚಾಗ್ತಾ ಇರುತ್ತೆ. ಕ್ರಿಸ್ತನ ಒಂದು ಮಾತನ್ನು ನಾವು ಕೇಳುವಾಗ ನಂಬಿಕೆ ಹೆಚ್ಚಾಗ್ತಾ ಇರುತ್ತೆ. ಇದನ್ನ ವೈಸ್ ವರ್ಸ ಆಗಿ ನಾವು ನೋಡಿದ್ರೆ ಯಾಕೆ ನಂಬಿಕೆ ಕಡಿಮೆ ಆಗುತ್ತೆ ಅಂತ ನಾವು ನೋಡಿದ್ರೆ, ಕ್ರಿಸ್ತನ ಮಾತು ಬಿಟ್ಟು ಬೇರೆ ಒಂದು ಮಾತನ್ನ ಕೇಳುವಾಗ ನಮ್ಮ ಒಂದು ನಂಬಿಕೆ ಅದು ಕದಲೋ ರೀತಿಯಲ್ಲಿ ಆಗುತ್ತೆ. ನಮ್ಮ ಒಂದು ನಂಬಿಕೆ ಅದು ಅಲ್ಲಾಡುವ ರೀತಿಯಲ್ಲಿ ಆಗುತ್ತೆ. ಬಂಡೆಯಾಗಿರುವ ಒಂದು ನಂಬಿಕೆ ಅದು ಸುಲಭವಾಗಿ ಬಿದ್ದೋಗೋ ರೀತಿಯಲ್ಲಿ ಆಗೋದು ಯಾಕೆ, ಏನು ಅದಕ್ಕೆ ಕಾರಣ ಅಂದ್ರೆ, ನಾವು ದೇವರ ಒಂದು ವಾಕ್ಯವನ್ನು ಬಿಟ್ಟು, ಕ್ರಿಸ್ತನ ಒಂದು ಮಾತನ್ನು ಬಿಟ್ಟು ಬೇರೆ ಒಂದು ಮಾತನ್ನು ಕೇಳೋದಲ್ಲಿ ಬ್ಯುಸಿ ಆಗಿದ್ದಾಗ ನಮ್ಮ ನಂಬಿಕೆ ಅದು ದುರ್ಬಲ ಆಗುತ್ತೆ. ವಾಕ್ಯದಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ, ಯೇಸು ಕ್ರಿಸ್ತನ ಒಂದು ಜೀವಿತವನ್ನ ನಾವು ಅಧ್ಯಯನ ಮಾಡಿದ್ರೆ ಅದರಲ್ಲಿ ನಾವು ಒಂದು ಸಂದರ್ಭವನ್ನು ನಾವು ನೋಡ್ತೀವಿ. ಯೇಸು ಕ್ರಿಸ್ತನ್ಗೆ ಚೆನ್ನಾಗಿ ಗೊತ್ತಿರುತ್ತೆ ವಾಕ್ಯದಲ್ಲಿ ಇವರ ಒಂದು ಜೀವಿತದ ಬಗ್ಗೆ ಏನಿರುತ್ತೆ, ತಂದೆಯ ಚಿತ್ತ ಇವ್ರ ಮೇಲೆ ಏನಿತ್ತು. ಅದರಲ್ಲಿ ಅವರು ದೃಢವಾಗಿರುವಾಗ ಅವರ ಒಂದು ನಂಬಿಕೆ ಕದಲಿಸುವ ಒಂದು ಸಂದರ್ಭ ಬರುತ್ತೆ. ಅದೆಲ್ಲಿ ಅಂದ್ರೆ, ಇವ್ನಿಗೆ ಹತ್ರವಾಗಿರೋ ಒಬ್ಬ ವ್ಯಕ್ತಿ, ಯಾರು ಅದು ಅಂದ್ರೆ ಪೇತ್ರ ಏನ್ ಹೇಳ್ತಾನೆ, ಸ್ವಾಮಿ ನೀನ್ ಸಾಯಬಾರ್ದು ಅದು ಇದು ಅಂತ ಹೇಳುವಾಗ ಇವರು ತಕ್ಷಣನೇ ಏನ್ ಮಾಡ್ತಾರೆ ಅಂದ್ರೆ ಅವನ್ನ ಶಪಿಸ್ತಾರೆ. ಸೈತಾನ್ನೇ ನನ್ನ ಹಿಂದೆ ಹೋಗು ಅಂತ ಹೇಳ್ತಾರೆ. ನಾವು ನಮ್ಮ ನಂಬಿಕೆಯನ್ನು ಕಾಪಾಡ್ಕೊಳ್ಬೇಕಂದ್ರೆ ನಾವು ಯೇಸು ಕ್ರಿಸ್ತನಾಗಿ ಸ್ಟ್ರಿಕ್ಟ್ ಆಗಿ ಒಂದನ್ನ ಫಾಲೋ ಮಾಡಬೇಕು. ಅದೇನಂದ್ರೆ, ದೇವ್ರ ವಾಕ್ಯವನ್ನು ಬಿಟ್ಟು, ದೇವ್ರ ವಾಕ್ಯದಲ್ಲಿ ಇರೋದನ್ನ ಬಿಟ್ಟು ಯಾರೆಲ್ಲ ಏನೆಲ್ಲ ಹೇಳ್ತಾರೋ ಅದಕ್ಕೆ ನಮ್ಮ ಒಂದು ಕಿವಿಗಳನ್ನ ಮುಚ್ಕೊಳ್ಬೇಕು. ನಮ್ಮ ನಂಬಿಕೆ ಅದು ಬಲವಾಗಿ ಇರ್ಬೇಕಂದ್ರೆ, ಅವ್ರು ಯಾರೇ ಆಗಿರ್ಲಿ, ಅವರು ಏನೇ ಅವ್ರಿಗೆ ಗೊತ್ತಿರಲಿ, ಅವ್ರು ಎಂಥವರೇ ಆಗಿರಲಿ, ವಾಕ್ಯಕ್ಕೆ ವಿರೋಧವಾಗಿ ಅವ್ರು ಹೇಳ್ತವ್ರ, ವಾಕ್ಯಕ್ಕೆ ವಿರೋಧವಾಗಿ ರಿಪೋರ್ಟ್ಸ್ಗಳು ಹೇಳ್ತಾ ಇದೆಯಾ, ವಾಕ್ಯಕ್ಕೆ ವಿರೋಧವಾಗಿ ನಮ್ಮ ಪರಿಸ್ಥಿತಿಗಳು ಹೇಳ್ತಾ ಇದೆಯಾ, ನಾವು ಒಂದು ಕಾರ್ಯ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ನನಗೆ ಗೊತ್ತಿರೋ ದೇವ್ರ ವಾಕ್ಯ ನಿಜ, ಈ ವ್ಯಕ್ತಿ ಹೇಳ್ತಾ ಇರೋದು ಸುಳ್ಳು, ಇವ್ರು ಹೇಳ್ತಾ ಇರೋದು ಸುಳ್ಳು, ಈ ರಿಪೋರ್ಟ್ಸ್ ಹೇಳ್ತಾ ಇರೋದು ಸುಳ್ಳು, ನಾನು ಬೇರೆ ಏನೆಲ್ಲ ದೇವ್ರ ವಾಕ್ಯನ ಬಿಟ್ಟು ಏನೆಲ್ಲ ನನ್ನ ವಿರೋಧವಾಗಿ ಮಾತಾಡ್ತಾ ಇದೆಯೋ ಅದೆಲ್ಲ ಸುಳ್ಳು, ದೇವ್ರ ವಾಕ್ಯ ಏನಿದೆಯೋ ಅದು ಮಾತ್ರ ನಿಜ, ಇದನ್ನ ಮಾತ್ರ ನಾನು ನಂಬ್ತೀನಿ ಅಂತ ನಾವು ನಮ್ಮ ಕಿವಿಗಳನ್ನ ಬೇರೆಯವರ ಒಂದು ಸ್ವರಗಳಿಗೆ ನಾವು ಮುಚ್ಚಿಕೊಡುವಾಗ ನಮ್ಮ ನಂಬಿಕೆ ಅದು ದುರ್ಬಲ ಆಗಕ್ಕೆ ಕಾರಣನೇ ಇರೋದಿಲ್ಲ. ಆಮೇಲೆ ನಿಮ್ಗೆ ಯಾರಾದ್ರೂ ನೀನು ಪಾಪಿ, ನೀನ್ ರೋಗಿ, ಅದು ಇದು ಅಂತ ಕೆಟ್ಟದಾಗಿ ಯಾರಾದ್ರೂ ಹೇಳ್ತವ್ರೆ ಅಂದ್ರೆ ಅವ್ರನ್ನ ದಯವಿಟ್ಟು ದೂರ ಇಡಿ. ಅವ್ರು ಏನ್ ಹೇಳ್ತಾರೋ ಆ ಮಾತುಗಳನ್ನ ಕೇಳಬೇಡಿ. ಯಾಕಂದ್ರೆ ಅವ್ರು ಹೇಳ್ತಾರೋ ಮಾತುಗಳಿಂದ ನಂಬಿಕೆ ದುರ್ಬಲ ಆಗುತ್ತೆ. ನಮ್ಮ ಒಂದು ಓಟವನ್ನ ಕ್ರಿಸ್ತನಲ್ಲಿ ನಾವು ಶ್ರೇಷ್ಠವಾಗಿ ಅದನ್ನ ಮುಗ್ಸಕ್ ಆಗೋದಿಲ್ಲ. ಆಮೇನ್ ಇದು ನಾನು ನಂಬ್ತೀನಿ ಯೇಸು ಕ್ರಿಸ್ತನೇ ಇದನ್ನ ಪಾಲನೆ ಮಾಡ್ತಾ ಇದ್ರು ಅಂದ್ರೆ ನಾವೆಲ್ಲ ಇನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಂತ. ಆಮೇನ್ ದೇವ್ರ ವಾಕ್ಯ ನಿಮ್ ಬಗ್ಗೆ ಏನ್ ಹೇಳುತ್ತೋ ಅದು ಮಾತ್ರ ನಿಜ. ಜನ ಹೇಳೋದು ಸುಳ್ಳು, ರಿಪೋರ್ಟ್ಸ್ ಹೇಳೋದು ಸುಳ್ಳು, ಪರಿಸ್ಥಿತಿಗಳು ಹೇಳೋದು ಸುಳ್ಳು. ದೇವ್ರ ವಾಕ್ಯವನ್ನು ನೀವು ನಂಬಿದಾಗ ಜನಗಳು ಹೇಳೋದು ಬದಲಾವಣೆ ಆಗುತ್ತೆ, ರಿಪೋರ್ಟ್ಸ್ ಹೇಳೋದು ಬದಲಾವಣೆ ಆಗುತ್ತೆ, ಪರಿಸ್ಥಿತಿಗಳು ಕೂಡ ಬದಲಾವಣೆ ಆಗುತ್ತೆ. ನಿಮ್ ನಂಬಿಕೆಯನ್ನು ಕಾಪಾಡ್ಕೊಳ್ಳಿ. ದೇವ್ರು ನಿಮ್ನ ಆಶೀರ್ವಾದ ಮಾಡ್ಲಿ.